ಫ್ರೆಂಡ್ಸ್ ಎಸ್ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ. ಸೊ ನಾವು ಸ್ಪೆಷಲ್ ಹಾಟ್ ಸುದ್ದಿಗಳನ್ನ ನೀವು ತಗೊಂಡು ಬರ್ತಾ ಇದ್ವಿ. ಎಸ್ ಆಫೀಸಲ್ ಆಗಿ ನಮ್ಮ 148ನೇ ಬೆಂಕಿ ಟೆಕ್ನೀಸ್ ಬಿಸಿಲಲ್ಲಿ ಸ್ವಾಗತ ಸುಸ್ವಾಗತ. 9ಕ್ಕಿಂತ ಜಾಸ್ತಿ ಹಾಟ್ ಸುದ್ದಿಗಳಿದೆ. ಸೇಲ್ ಕೂಡ ಸದ್ಯದಲ್ಲೇ ಬರ್ತಾ ಇದೆ. ಸೊ ಚೆನ್ನಾಗಿ ಹೊಸದಾಗಿ ಬಂದಿರೋ ಮುಟ್ಬೋದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕನ್ನಡದಲ್ಲೇ ಒಂದು ಕಮೆಂಟ್ ಮಾಡಿಬಿಟ್ಟು 2,000 ಲೈಕ್ಸ್ ಟಾರ್ಗೆಟ್ ಆಗ್ತಾ ಇದ್ವಿ. ದಯವಿಟ್ಟು ಮಾಡಿ ಪ್ರೋತ್ಸಾಹಿಸಿ. ಟೆಕ್ ನ್ಯೂಸಲ್ಲಿ ಸ್ವಲ್ಪ ಇನ್ನೂ ಬೆಂಕಿ ಜಾಸ್ತಿ ಉಟ್ಕೊಳ್ಳಿ. ಸರಿ, ಮೊದಲನೇ ನ್ಯೂಸ್ ಬರ್ತಾ ಇದೆ. ಎಸ್, ಅದು ನಥಿಂಗ್ ಕಡೆಯಿಂದ ರೀಸೆಂಟ್ಲಿ ನಿಮಗೆ CMF ಅಂತ ಹೇಳಿದ್ದೆ. ಇದು ನಥಿಂಗ್ ಅವರ ಸಬ್ ಬ್ರ್ಯಾಂಡ್ ಅವರು ಆಫೀಸ್ ಆಗಿ ಇದೇ 26ನೇ ತಾರೀಕಿಗೆ ಭಾರತದಲ್ಲಿ ಈ CMF ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾ ಇದ್ರೆ. ಒಂದು ಸ್ಮಾರ್ಟ್ ವಾಚ್, ಒಂದು ಏರ್ಬಡ್ಸ್ ಮತ್ತೊಂದು ಚಾರ್ಜಿಂಗ್ ಅಡಾಪ್ಟರ್. ಎಸ್, ಇದ್ರ ಬೆಲೆ ಕೂಡ ಲಾಸ್ಟ್ ಟೈಮ್ ರಿವೀಲ್ ಹೇಳಿದೆ. ಸೊ ಈ ರೀತಿ ಇರುವಂತ ಒಂದು ಪೇಂಟೆಂಟ್ ಕೂಡ ಬಂದಿತ್ತು. ಬಟ್ ಇವಾಗ ಆಫೀಸಿಗೆ ಲಾಂಚ್ ಆಗ್ತಾ ಇದೆ. ಸೊ ಫೋನ್ಸ್ ತಗೊಂಡವ್ರೆ, ನಥಿಂಗ್ ಫೋನ್ 2 ತಗೊಂಡವ್ರೆ ತುಂಬಾ ಜನ ಕಮ್ಮಿ ಇದ್ದಾರೆ. ಇನ್ನು ಇವರು ಪ್ರಾಡಕ್ಟ್ ಅಸೆಸರೀಸ್ ಮಾರ್ಕೆಟ್ ಅಲ್ಲಿ ಹೊಸ ಬ್ರ್ಯಾಂಡ್ ಒಂದಿಗೆ ಹವಾ ಮಾಡತ್ತಾ. ಎಸ್, ನೋಡೋಣ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಆಪಲ್ ಕಡೆಯಿಂದ ಎರಡು ಹಾಟ್ ಸುದ್ದಿಗಳಿದೆ. ಎಸ್, ನಿಮಗೆ ಗೊತ್ತಿರುವ ಹಾಗೆ iPhone 14 ಸೀರೀಸ್ ಗಿಂತ 15 ಸೀರೀಸ್ ಅಲ್ಲಿ ಏನ್ ಅಷ್ಟೊಂದು ಅದ್ಭುತವಾಗಿರುವಂತಹ ಅಪ್ಗ್ರೇಡ್ಸ್ ಗಳು ಏನೂ ಆಗಿಲ್ಲ. ಒಂದು ಮೇನ್ ಹೈಲೈಟ್ ಏನಂತಂದ್ರೆ ಸಿ ಪೋರ್ಟ್. ಎಸ್, ನಿಮ್ಗೆ ಈ ನಾರ್ಮಲ್ ಆಂಡ್ರಾಯ್ಡ್ ಫೋನ್ ಅಲ್ಲಿ ಸಿ ಪೋರ್ಟ್ ಸಿಗ್ತಿತ್ತು, ಅದೇ ಇದರಲ್ಲಿ ಹೈಲೈಟ್ ಮಾಡಿದ್ರೆ. ಬಟ್ ಇವಾಗ ಹೇಳ್ತಿದ್ದಾರೆ ಆಂಡ್ರಾಯ್ಡ್ ಸಿ ಪೋರ್ಟ್ ಇಂದ ಈ iPhone 15 ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗಲ್ವೇ ಅಂತ. ಸೊ ನೀವು ಆಫೀಸ್ ಅಲ್ಲಿ ಚಾರ್ಜರ್ ಯೂಸ್ ಮಾಡಬೇಕು. ಇನ್ ಕೆಲವು ಜನ ಹೇಳ್ತಾ ಇದ್ದಾರೆ ಫೇಕ್ ಸುದ್ದಿ ರೂಮರ್ಸ್ ಪ್ರಕಾರ ಸಿ ಪೋರ್ಟ್ ಇಂದ ಚಾರ್ಜ್ ಕೂಡ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಆ ರೀತಿ ಏನಿಲ್ಲ, ನೀವು ಸಿ ಪೋರ್ಟ್ ಇಂದ ಚಾರ್ಜ್ ಮಾಡಬಹುದು, ಬಟ್ ಫಾಸ್ಟ್ ಚಾರ್ಜ್ ಆಗಲ್ಲ. ಇಷ್ಟೇ ಅಲ್ಲದೆ ಈಗ ಆಲ್ರೆಡಿ ಪ್ರೀ ಬುಕಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಆನೆಸ್ಟ್ಲಿ ಪ್ರೈಸಿಂಗ್ ನಿಮ್ಗೆಲ್ಲ ಗೊತ್ತಿರಬಹುದು, US ಪ್ರಕಾರ ಇಲ್ಲಿ ಕಂಪೇರ್ ಮಾಡಿದ್ರೆ ಜಾಸ್ತಿನೇ ಆಗುತ್ತೆ. ಅದ್ರ 70-80 ಸಾವಿರ ರೂಪಾಯಿ iPhone 15 ಸೀರೀಸ್ ನ ಆಫರ್ಸ್ ಒಂದಿಗೆ ಪಡ್ಕೋಬಹುದು. ಇನ್ನು ಎರಡನೇದಾಗಿ iPhone 12 ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಸ್ವಲ್ಪ ಸೆಕ್ಯೂರ್ ಆಗಿರಿ. ಫ್ರಾನ್ಸ್ ಅಲ್ಲಿ ಹೊಸ ಫೋನ್ಸ್ ಗಳ ಈ iPhone 12 ಅಪ್ಡೇಟ್ ಬಿಡಿದ್ರೆ ಅಪ್ಡೇಟ್ ಮಾಡಿದ್ದಕ್ಕೆ ಈ ರೇಡಿಯೇಷನ್ಸ್ ಗಳ ಇಶ್ಯೂ ತುಂಬಾ ಆಗ್ತಾ ಇದೆ. ಸೊ ಇದರಿಂದ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ಟು ತುಂಬಾ ಇಶ್ಯೂಗಳನ್ನ ಕಾಣ್ತಾ ಇದೆ. ಹೀಗಾಗಿ ಫ್ರಾನ್ಸ್ ಗೌರ್ಮೆಂಟ್ ಅಲ್ಲೇ ಆಕ್ಷನ್ ತಗೊಂಡು iPhone 12 ಸೀರೀಸ್ ನ ಕಂಪ್ಲೀಟ್ಲಿ ಈ ಸೇಲ್ ಏನಿದೆ ಇದನ್ನ ಸ್ಟಾಪ್ ಮಾಡಿಬಿಟ್ಟು ಸೊ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಕ್ಕೆ ಆಪಲ್ಗೆ ಒಂದು ಸಂದೇಶನ ಕೂಡ ನೀಡಿದ್ದಾರೆ. ಸೊ ನೀವು ಸ್ವಲ್ಪ iPhone 12 ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಅಪ್ಡೇಟ್ ಎಲ್ಲ ನೋಡಿ ಸ್ವಲ್ಪ ಅದನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಆಮೇಲೆ ಯೂಸ್ ಮಾಡಿ. ಸೊ ನಿಮ್ಗೆ ಈ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಆಗ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಲಾಭ ಕಡೆಯಿಂದ ಬ್ಲೇಜ್ ಪ್ರೋ 5G ಅಂತ ಬಜೆಟ್ ಕ್ಯಾಟಗರಿಯಲ್ಲಿ 15,000 ರೂಪಾಯಿಗಳ ಸದ್ಯದಲ್ಲಿ ಇದು ಲಾಂಚ್ ಆಗಲಿದೆ. ಇದರಲ್ಲಿ ಮೇನ್ ಪ್ರೊಸೆಸರ್ ಬಂದ್ಬಿಟ್ಟು Dimensity 6050 ಮತ್ತು 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಒಂದಿಗೆ 2 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಶೂಟರ್ ತಗೊಂಡು ಬರ್ತಾ ಇದ್ದಾರೆ. ಎಸ್, ಇದು ಮಾರ್ಕೆಟ್ ಅಲ್ಲಿ ಭಾರತದ ಬ್ರ್ಯಾಂಡ್ ಅಂತ ಉಳ್ಕೊಂಡಿದ್ದಪ್ಪ ಅಂದ್ರೆ ಅದು ಲಾವಾ ಮಾತ್ರ. ಕಂಟಿನ್ಯೂಸ್ಲಿ ಫೋನ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಮೈಕ್ರೋಮ್ಯಾಕ್ಸ್ ನೋಡಿ ಎಲ್ಲಿ ಹೋದ್ರು ಗುರು, ಎಲ್ಲಿ ಗಾಯಬಾದ್ರು ಅಂತ ಗೊತ್ತೇ ಆಗ್ತಿಲ್ಲ. ಸೊ ಎಸ್, ಲಾವಾ ಒಳ್ಳೆ ಫೋನ್ಸ್ ಗಳನ್ನ ಲಾಂಚ್ ಮಾಡಿ ಇನ್ನಷ್ಟು ಭಾರತದ ಕಿರಿದನ್ನ ಎತ್ತಿಡಿಲಿ. ಕಂಟಿನ್ಯೂಸ್ ಆಗಿ ಫೋನ್ಸ್ ವ್ಯಾಲ್ಯೂ ಫಾರ್ ಮನಿ ಕೊಟ್ರಪ್ಪ ಅಂದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಹವಾ ಮಾಡುತ್ತೆ. ಎಕ್ಸಾಂಪಲ್ ಇನ್ಫಿನಿಕ್ಸ್ ಅವ್ರು ಏನ್ ಮಾಡ್ತಿದ್ದಾರೆ, ಇದನ್ನೇ ಮಾಡ್ತಿದ್ದಾರೆ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು HMD ಕಡೆಯಿಂದ. HMT ಅಲ್ಲ, HMD ನಿಮ್ಗೆಲ್ಲ ಗೊತ್ತಿರ್ಬೋದು. ನೋಕಿಯಾ ಫೋನ್ಸ್ ಗಳನ್ನ ಸದ್ಯದಲ್ಲೇ ಎಲ್ಲ ಸೇಲ್ಸ್ ನ ಇವರೇ ಮಾಡ್ತಾ ಇದ್ರೆ. ಇದು ಇನ್ನು 2026 ತನಕ ನಡೆಯುತ್ತೆ. ಇವಾಗ ಈ HMD ನವ್ರು ಏನಿದ್ದಾರೆ, ಸೊ ಇವರು ಕೂಡ ಆಫಿಷಿಯಲ್ ಆಗಿ ತಮ್ಮ 5G ಫೋನ್ಸ್ ಗಳನ್ನ ಸದ್ಯದಲ್ಲೇ ಲಾಂಚ್ ಮಾಡ್ಲಿದ್ದಾರೆ ಅಂತ. ಸೊ ನೋಕಿಯಾನವರೇ ಯಾವಾಗ ಒಂದೊಂದು ಫೋನ್ಸ್ ನ ತಗೊಂಡ್ ಬರ್ತಾ ಇದ್ದಾರೆ, ಇದನ್ನೆಲ್ಲ ಇವರೇ ಹ್ಯಾಂಡಲ್ ಮಾಡ್ತಿದ್ದಾರೆ. ಮೊದಲು ಈ ಫೋನ್ಸ್ ಗಳು ಸರಿಯಾಗಿ ಬರ್ಲಿ, ಆಮೇಲೆ HMD ಬರ್ಲಿ ಅನ್ಕೋತೀನಿ. ಎನಿವೇ ಸ್ವಲ್ಪ ಕಾಂಪಿಟೇಷನ್ ಇಟ್ಟು HMD ನವ್ರು ಕೂಡ ಮಾರ್ಕೆಟ್ ಅಲ್ಲಿ 5G ಫೋನ್ಸ್ ಒಂದಿಗೆ ಒಳ್ಳೆ ಫೋನ್ಸ್ ತಂದ್ರೆ ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಆಗೋದು ಗ್ಯಾರಂಟಿ. ಇದರಿಂದ ಲಾಭ ಜನರಿಗೇನೆ. ಎಸ್, ಇಲ್ಲಿ ಮಾರ್ಕೆಟ್ ಅಲ್ಲಿ ಎಲ್ಲಾ ಬ್ರ್ಯಾಂಡ್ಸ್ ಗಳು ವ್ಯಾಲ್ಯೂ ಫಾರ್ ಮನಿ ಮತ್ತು ಬಜೆಟ್ ಕ್ಯಾಟಗರಿ ಬಂತಂದ್ರೆ ಡೆಫಿನೆಟ್ಲಿ ನಮ್ಮ ಭಾರತದಲ್ಲಿ ತುಂಬಾ ಜನ ತಗೊಂಡ್ ಬರ್ತಾ ಇದ್ದಾರೆ. ಮತ್ತೆ ಎಲ್ಲಾ ಬ್ರ್ಯಾಂಡ್ಸ್ ಗಳಿಗೆ ಗೊತ್ತು, ಭಾರತ ಸ್ಮಾರ್ಟ್ ಫೋನ್ ಮಾರ್ಕೆಟ್ ನಲ್ಲಿ ನಂಬರ್ 1 ಅಲ್ಲಿ ಇದೆ. ತುಂಬಾ ಜನ ಫೋನ್ ಪರ್ಚೇಸ್ ಮಾಡ್ತಿದ್ದಾರೆ, ಅದಕ್ಕೆ ಎಲ್ಲರೂ ಇಲ್ಲೇ ಬರ್ತಿದ್ದಾರೆ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು ಮೋಟೋ ಕಡೆಯಿಂದ ಮತ್ತೊಂದು ಹಾಟ್ ಫೋನ್. ಎಸ್, ಅದು ಮೋಟೋ ಎಡ್ಜ್ 40 ನಿಯೋ ಅಂತ. ಸೊ ಈ ಫೋನ್ ನನ್ನ ಪ್ರಕಾರ ಒಂದು 25-30 ಹತ್ರ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಇದರಲ್ಲಿ Dimensity 7030 ಪ್ರೊಸೆಸರ್ ಒಂದಿಗೆ 64 ಮೆಗಾ ಪಿಕ್ಸೆಲ್ ನ OIS ಕ್ಯಾಮ್ರಾ ಮತ್ತು ಇದನ್ನೇನೋ ವಾಟರ್ ರೆಸಿಸ್ಟೆಂಟ್ ತುಂಬಾ ಹೈಲೈಟ್ ಮಾಡ್ತಾ ಇದ್ರೆ. ನೀರಲ್ಲಿ ಅಂಡರ್ ವಾಟರ್ ಎಲ್ಲ ನಡೆಯುತ್ತಂತೆ. ಸೊ 5000 mAh ಬ್ಯಾಟರಿ ಒಂದಿಗೆ 68 ವ್ಯಾಟ್ ಏನೋ ರೂಮರ್ಸ್ ಗಳ ಪ್ರಕಾರ ಇದನ್ನ ಕೇಳ್ಕೊತಾ ಇದ್ವಿ. ಎಸ್, ಇದೆ 21ನೇ ತಾರೀಕು ಇದರ ಅನ್ಬಾಕ್ಸಿಂಗ್ ಮೋಸ್ಟ್ ಪ್ರಾಬಬ್ಲಿ ಕಳಿಸ್ಕೊಡ್ತಾರೆ ಅಂತ ಅನ್ಕೋತೀನಿ. ಇದರ ಅನ್ಬಾಕ್ಸಿಂಗ್ ಸಿಗತ್ತೆ. ಸೊ ಬಾಕಿ ನೋಡೋಣ 21ನೇ ತಾರೀಕಿಗೆ ಏನು ಎಲ್ಲ ಡೀಟೇಲ್ಸ್ ಗಳು ಗೊತ್ತಾಗತ್ತೆ. ಇಡಿಸಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಇವತ್ತಿನ ಟೆಕ್ ನ್ಯೂಸ್ ನ ಅತಿ ಇಂಪಾರ್ಟೆಂಟ್ ಮತ್ತು ಬೆಂಕಿ ಸುದ್ದಿ ಅಂತಾನೆ ಹೇಳ್ಕೋಬಹುದು. ರೀಸೆಂಟ್ಲಿ ಡೆಲ್ಲಿನಲ್ಲಿ ನಡೆದಿರುವಂತ ಗಂಟೆ 27 ವಯಸ್ಸಿನ ಒಬ್ಬ ಬಾಲಕನಿಗೆ ಲೈಕ್ ಅವನು ಯಾವುದೋ ಒಂದು ಮೆಸೇಜ್
ಇಂದ ಲೈಕ್ ಈ ಬಿಗ್ ಬಾಜಾರ್ ಅನ್ನೋ ಸ್ಟೋರ್ ನಿಮ್ಗೆ ಗೊತ್ತಿರ್ಬೋದು. ಸೊ ಇವರದೇ ಆದ ಆಫೀಸಿಯಲ್ ಮೆಸೇಜ್ ಬಂದಂಗೆ ಒಂದು ಮೆಸೇಜ್ ಬರುತ್ತೆ. ಆ ಲಿಂಕ್ ಮೇಲೆ ಒಂದು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ಲಿ ಅಲ್ಲಿ ನಿಮ್ಗೆ ಇಷ್ಟ ಆಫರ್ ಸಿಗ್ತಾ ಇದೆ, ಫ್ರಿಜ್, ಟಿವಿ ಏನೇನೋ ಹೈಲೈಟ್ ಮಾಡ್ಬಿಟ್ಟು ತೋರಿಸ್ಬಿಟ್ಟು ಅಲ್ಲಿ ಅವನು ICICI ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ನ ಡೀಟೇಲ್ಸ್ ಗಳನ್ನ ಹಾಕ್ಬಿಟ್ಟು ಅಲ್ಲಿ ಪೇ ಮಾಡಿದಾನೆ. ಇನ್ಸ್ಟೆಂಟ್ಲಿ ಪೇ ಆಗಿದೆ. ಆರ್ಡರ್ ಆಫೀಸ್ಲಿ ಯಾವ ರೀತಿ ಆಗುತ್ತೆ ಅದೇ ರೀತಿ ಆಗುತ್ತೆ. ಬಟ್ ಒಂದು ವಿಚಾರ ನನಗೆ ಗೊತ್ತಾಗಲಿಲ್ಲ, ಈ ಬಿಗ್ ಬಾಜಾರ್ ಇವರು ಆನ್ಲೈನ್ ಅಲ್ಲಿ ಕೂಡ ಇದಾರ. ನನ್ಗೆ ಇವತ್ತೇ ಗೊತ್ತಾಯ್ತು ನ್ಯೂಸ್ ನೋಡಿದ ತಕ್ಷಣ. ಎಸ್, ಇಲ್ಲಿ 1 ಲಕ್ಷ ಹತ್ರ ಇವನು ಅಕೌಂಟ್ ಇಂದ ದುಡ್ಡು ಕಟ್ ಆಗಿದೆ. ಬಟ್ ಪಾಪ ಅವನು ಆರ್ಡರ್ ಆಗಿದೆ ಅಂತ ಹೇಳ್ಕೊಂಡ್ಬಿಟ್ಟು ಸುಮ್ಮನಾಗಿದ್ದಾನೆ. ನೆಕ್ಸ್ಟ್ ಒಂದು ವೀಕ್ ಆಯ್ತು, 10 ಡೇಸ್ ಆಯ್ತು, ಆ ಪ್ರಾಡಕ್ಟ್ಸ್ ಮತ್ತು ಯಾವುದೇ ಡೆಲಿವರಿ ಮೆಸೇಜ್ ಏನೂ ಬರಲಿಲ್ಲ. ಅವಾಗ ಇವನು ಶಾಕ್ ಆಗ್ಬಿಟ್ಟು FIR ದಾಖಲೆ ಮಾಡಿದಾನೆ. ಸೊ ಅವಾಗ ಈ ಸುದ್ದಿ ಗೊತ್ತಾಯ್ತು ಇದು ಫೇಕ್ ಸ್ಕ್ಯಾಮ್ ಆಗಿದೆ ಅಂತ. ಸೊ ಈ ರೀತಿ ಕೂಡ ಮಾರ್ಕೆಟ್ಸ್ ಅಲ್ಲಿ ಲಿಂಕ್ಸ್ ಗಳ ಮುಖಾಂತರ ಆಫೀಸಿಯಲ್ ಬ್ರಾಂಡ್ಸ್ ಹೆಸರುಗಳನ್ನ ಹೇಳ್ಕೊಂಡು ಪೇ ಮಾಡ್ತಿದ್ದಾರೆ, ಜನ ನಂಬ್ತಿದ್ದಾರೆ. ಸೊ ಅದು ನಮ್ ಏಜ್ ಅಲ್ಲಿ ಅಂದ್ರೆ ಒಂಥರ ನಂಬಕ್ಕೆ ಆಗಲ್ಲ. ಸೊ ತುಂಬಾ ಜನ ಸ್ಕ್ಯಾಮ್ ಮಾಡಕ್ಕೆ ಅದು ಒಂದು ಜೆನ್ಯೂನ್ ವೇನೆ ತಗೊಂಡು ಹೋಗ್ತಾ ಇದಾರೆ. ಸೊ ನೀವು ಕೂಡ ಅಲರ್ಟ್ ಆಗಿರಿ. ಈ ರೀತಿ ಯಾವುದೇ ತಪ್ಪುಗಳನ್ನ ಎಲ್ಲೂ ಯಾವುದೇ ಆಫರ್ ಒಂದಿಗೆ OTP ಅಂತ ಯೂಸ್ ಮಾಡಕ್ ಹೋಗ್ಬಿಡಿ. ಇಷ್ಟೆಲ್ಲ ಸದ್ಯದಲ್ಲಿ ಸೇಲ್ ಬರ್ತಾ ಇದೆ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ನ ತುಂಬಾ ಸೆಕ್ಯೂರ್ ಇಟ್ಕೊಳ್ಳಿ. ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ನಾನು ಸ್ಪೆಷಲ್ ಆದಷ್ಟು ಬೇಗ ತಗೊಂಡ್ ಬರ್ತಿದ್ದೀನಿ. ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಲಾಸ್ಟ್ 2-3 ನ್ಯೂಸ್ ಗಳಲ್ಲಿ ನಾನು ಸ್ಯಾಮ್ಸಂಗ್ S23 FE ಬಗ್ಗೆ ಹೇಳಿದೆ. ಬಟ್ ಇವಾಗ ಆಫೀಸಿಯಲ್ ಆಗಿ ಇದು ಭಾರತದಲ್ಲಿ ಸದ್ಯದಲ್ಲೇ ಅಂದ್ರೆ ಇನ್ನೊಂದು ವೀಕ್ ಒಳಗಡೆ ಇದು ಲಾಂಚ್ ಆಗ್ತಾನೆ ಇದೆ. ಸೊ ಎಸ್, ಈ ರೀತಿಯಾದಂತಹ ಡಿಸೈನ್ ಇದೆ. ತುಂಬಾ ಕಾಂಪ್ಯಾಕ್ಟ್ ಮತ್ತು ಚಿಕ್ಕದಾಗಿರುವಂತಹ ಡಿಸೈನ್ ಮತ್ತು ಸ್ಟೈಲಿಶ್ ಆಗಿ ಕೂಡ ಸೈಡ್ ಎಜಸ್ ನೆಲ್ಲ ನೋಡ್ತಾ ಇದ್ವಿ. ಸೊ ಇದು FE ಎಡಿಷನ್ ಏನಿದೆ ಇದು ಭಾರತದಲ್ಲಿ ತುಂಬಾ ಫೇಮಸ್ ಮತ್ತು ತುಂಬಾ ಜನ ಇದನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಸ್, ಇದು ನನ್ನ ಪ್ರಕಾರ ಒಂದು 30-35 ಹತ್ರ ಲಾಂಚ್ ಆಗ್ಬೋದು. ಬಾಕಿ ಇದ್ರ ಬಗ್ಗೆ ವಿಡಿಯೋ ಮೋಸ್ಟ್ ಪ್ರಾಬಬ್ಲಿ ಬರುತ್ತೆ. ಬ್ರ್ಯಾಂಡ್ ಕಳ್ಸಿಕೊಡ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ನೋಡೋಣ ಅಂತ. ಸೊ ಸಿಗಲಿಲ್ಲ ಅಂತಂದ್ರೆ ನಾನು FE ಎಡಿಷನ್ ಸ್ಪೆಷಲಿ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡ್ತೀನಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಎಸ್, ಅದು OnePlus ಕಡೆಯಿಂದ ಮತ್ತೊಂದು ಫ್ರೀ ಆಫರ್ ಕೊಡ್ತಾ ಇದ್ದಾರೆ. ಎಸ್, ನಮ್ ಜನ ಫ್ರೀ ಬೇಡ ಗುರು, ಬಟ್ ಒಳ್ಳೆ ಪ್ರಾಡಕ್ಟ್ ಬರಲಿ ಅಂತ OnePlus ಅಂದ್ರೆ ಭಯನೇ ಬೀಳ್ತಾ ಇದ್ದಾರೆ. ಎಸ್, ಇಲ್ಲಿ ಆಫರ್ ಏನಪ್ಪಾ ಅಂತಂದ್ರೆ ನೀವೇನು OnePlus Nord 3 5G ಫೋನ್, ಇದು 8GB ಆಗಿರಲಿ 12GB 16GB ಯಾವುದೇ RAM ವೇರಿಯಂಟ್ ನ ತಗೊಂಡ್ರಿ ಅಂತಂದ್ರೆ OnePlus Nord Buds 2R ಏನಿದೆ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗುತ್ತೆ. ನೀವು ಸ್ಟೋರ್ ಅಲ್ಲಿ ತಗೊಳ್ಳಿ ಅಥವಾ ಆನ್ಲೈನ್ ತಗೊಂಡ್ರು ಕೂಡ ನಿಮ್ಮದ್ರೊಂದಿಗೆ ಫ್ರೀ ಆಗಿ ಸಿಗುತ್ತೆ. ಸೊ ಇಲ್ಲಿ 2200 ರೂಪಾಯಿ ಪ್ರಾಡಕ್ಟ್ ಮಾತ್ರ ನಿಮಗೆ ಎಕ್ಸ್ಟ್ರಾ ಅಂದ್ರೆ ಅದೇ ಪ್ರಾಡಕ್ಟ್ ನ ವ್ಯಾಲ್ಯೂ ಆಗ್ತಾ ಇದೆ. ಎಸ್, Nord 3 ಏನಾದ್ರು ಕೊಂಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇದೀರಪ್ಪ ಅಂತಂದ್ರೆ ಡೆಫಿನೆಟ್ಲಿ ಆನ್ಲೈನ್ ಅಥವಾ ಆಫ್ಲೈನ್ ಹೋಗಿ ನಿಮ್ಗೆ ಅಲ್ಲೇ ಇನ್ಸ್ಟೆಂಟ್ಲಿ ಸಿಕ್ಬಿಡುತ್ತೆ. ಎಸ್, ನಾನು ಪ್ರೀ ಬುಕಿಂಗ್ ಎಲ್ಲ ಕೇಳ್ಕೊಂಡಿದ್ದೆ. ಬಟ್ ಈ ತರ OnePlus ಸದ್ಯದಲ್ಲಿ ಆಫರ್ಸ್ ಕೊಡ್ತಾ ಇದೆ. ಇದು ಲೈಕ್ ಜನರನ್ನ ಕ್ಯಾಚ್ ಮಾಡತ್ತಾ, ತಗೊಳ್ತಾರ ಜನ? ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ನಾನಂತೂ ಈ ನ್ಯೂಸ್ಗೆ, ಈ ಫೋನ್ಗೆ ತುಂಬಾ ಎಕ್ಸೈಟೆಡ್ ಇದ್ದೀನಿ. ಎಸ್, ಅದು Vivo T2 Pro 5G. ಎಸ್, ಇದು ಈ Dimensity 7200 ಚಿಪ್ಸೆಟ್ ನ ಒಳಗೊಂಡು ಬರ್ತಾ ಇದೆ. ಸೇಮ್ iQOO Z7 Pro ಏನು ಬಂದಿತ್ತು ಸೇಮ್ ಅದೇ ಸ್ಪೆಕ್ಸ್ ನ ಒಳಗೊಂಡು ಬರ್ತಾ ಇದೆ. ಸೊ ಇದರಲ್ಲಿ ಕೂಡ 3D ಕರ್ವ್ಡ್ AMOLED ಡಿಸ್ಪ್ಲೇ ಇದೆ. ಅದು 120 Hz ರಿಫ್ರೆಶ್ ರೇಟ್ ನೋಡ್ತಾ ಇದ್ವಿ. ಸೇಮ್ ಪ್ರೊಸೆಸರ್ ಇದೆ. ಡಿಸೈನ್ ಕೂಡ ಹತ್ರ ಇದೇ ರೀತಿ ಆಗಿದೆ. ಫ್ಲಿಪ್ಕಾರ್ಟ್ ನ ಈ ಪೇಜ್ ಲೈವ್ ಆಗಿದೆ, ನೋಡ್ಕೋಬಹುದು ಈ ರೀತಿಯಾಗಿ. ಇದರಲ್ಲಿ ಕೂಡ 4600 mAh ಬ್ಯಾಟರಿಯೊಂದಿಗೆ 44 ವ್ಯಾಟ್ ನೇ ಪವರ್ ಕೊಡ್ತಾ ಇದ್ರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಟು ಸೇಮ್. ಬಟ್ ಸ್ಪೆಷಲಿ T ಸೀರೀಸ್ ಅಲ್ಲಿ ವಿವೋನವರಲ್ಲಿ ಈ ಪ್ರೈಸಿಂಗ್ ಏನಿರುತ್ತೆ ತುಂಬಾ ಅಗ್ರೆಸಿವ್ ಇರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ನೀವು ವಿವೋ ಫೋನ್ ಬೇಕು, ವಿವೋ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಎಸ್, T ಸೀರೀಸ್ ನ ನೋಡ್ಕೊಳ್ಳಿ. ನೀವು T2X ಆಗಿರ್ಲಿ ಅಥವಾ ಈ T2 Pro ಕೂಡ ನನ್ನ ಪ್ರಕಾರ ಒಂದು 26-25 ಹತ್ರ ಲಾಂಚ್ ಆಗುತ್ತೆ. ಸೊ ಡೆಫಿನೆಟ್ಲಿ ನೀವು ವಿವೋನೇ ಬೇಕು ಅನ್ನೋರಿಗೆ ಈ ಸ್ಮಾರ್ಟ್ ಫೋನ್ ವೇಟ್ ಮಾಡಿ. ಇದೆ 22ನೇ ತಾರೀಕಿಗೆ ಅನ್ಬಾಕ್ಸಿಂಗ್ ವಿಡಿಯೋ ಫಸ್ಟ್ ಇಂಪ್ರೆಷನ್ ಬರುತ್ತೆ. ಸೊ ಇದಷ್ಟು ಇವತ್ತಿನ ಹಾಟ್ ಸುದ್ದಿ ಆಗಿತ್ತು. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಜಾಸ್ತಿ ಎಕ್ಸೈಟ್ ಇತ್ತು, ಯಾವ್ದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಇದೇ ರೀತಿಯಾಗಿ 2000 ಲೈಕ್ಸ್ ಟಾರ್ಗೆಟ್ ಕೂಡ ಕಂಪ್ಲೀಟ್ ಮಾಡಕ್ಕೆ ಸಹಾಯ ಮಾಡಿ. ಸಿಗೋಣ ನೆಕ್ಸ್ಟ್ ಒನ್. ನಮಸ್ಕಾರ.